ಬಿಜೆಪಿ ವತಿಯಿಂದ ದೊಡ್ಡ ಬೃಹತ್ ಪ್ರಮಾಣದಲ್ಲಿ ಸಮಾವೇಶ ಆಯೋಜನೆಗೊಂಡಿದೆ. ಹೀಗಾಗಿ ನಮ್ಮೊಂದಿಗೆ ಮಾತಾಡಲಿಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರಿದ್ದಾರೆ. ಸರ್ ನಮಸ್ತೆ. ಇವತ್ತಿನ ಸಮಾವೇಶದ ಮೂಲಕವಾಗಿ ಏನ್ ಸಂದೇಶ ಕೊಡ್ಲಿಕ್ಕೆ ಹೊರಟಿದ್ದೀರಿ ಸರ್? ಈ ರಾಜ್ಯದಲ್ಲಿ ಹಿಂದೂ ಸಮಾಜವನ್ನ ಒಡೆಯುವಂತಹ ದುಷ್ಟ ಶಕ್ತಿಗಳ ಒಂದು ಅಂತ್ಯ ಆಗಬೇಕು. ಹಿಂದೂ ಸಮಾಜವನ್ನ ಒಡೆಯುವ ಮುಖೇನ ಇವತ್ತು ರಾಜ್ಯದಲ್ಲಿ ಒಂದು ಅಶಾಂತಿಯನ್ನ ಸೃಷ್ಟಿ ಮಾಡಬಹುದು ಅಂತಕ್ಕಂಥ ಮನಸ್ಥಿತಿ ಕೆಲವರಲ್ಲೇನಿದೆ, ಇವೆಲ್ಲವೂ ಕೂಡ ಇತಿಶ್ರೀ ಹಾಡಬೇಕು. ಮತ್ತೆ ಧರ್ಮಸ್ಥಳ ಮಂಜುನಾಥೇಶ್ವರ ವಿಚಾರದಲ್ಲಿ ಏನು ಹುಚ್ಚಾಟ ನಡೀತಾ ಇದೆ, ಇದೆಲ್ಲವೂ ಕೂಡ ಅಂತ್ಯ ಹಾಡಬೇಕು. ಇದಾಗಬೇಕು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ, ಈ ಸರ್ಕಾರಕ್ಕೆ ಕಿಂಚಿತ್ತಾದ್ರೂ ಕಾಳಜಿ ಇದ್ರೆ ಇವತ್ತು ತತ್ಕ್ಷಣ ತಡ ಮಾಡದೇನೆ ತತ್ಕ್ಷಣ ಈ ಸಂಪೂರ್ಣ ಏನು ಅಪಪ್ರಚಾರ ನಡೆದಿದೆ ಧರ್ಮಸ್ಥಳ ಮಂಜುನಾಥೇಶ್ವರ ವಿಚಾರದಲ್ಲಿ, ಏನು ಷಡ್ಯಂತ್ರ ನಡೆದಿದೆ, ಏನು ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟದಿಂದ ಇದಕ್ಕೆಲ್ಲವೂ ಕೂಡ ಹಣ ಸಂದೇಹ ಆಗಿದೆ ಅನ್ನೋ ಚರ್ಚೆಗಳು ಇವತ್ತೇನು ಆಗ್ತಾ ಇದೆ, ಇವೆಲ್ಲವೂ ಕೂಡ ಬಹಿರಂಗ ಆಗಬೇಕು. ಎವ್ರಿಬಡಿ ಹ್ಯಾಸ್ ಟು ಬಿ ಎಕ್ಸ್ಪೋಸ್ಡ್. ಮತ್ತೆ ಇಂಥ ಕೃತ್ಯಕ್ಕೆ ಕೈ ಹಾಕಬಾರ್ದು, ಅಂತ ಪಾಠವನ್ನು ಕಲಿಸಬೇಕಾಗಿದೆ. ಹಾಗಾಗಿ ನಾವು ಇವತ್ತು ಒತ್ತಾಯ ಮಾಡ್ತಾ ಇದ್ದೇವೆ, ಆಗ್ರಹ ಮಾಡ್ತಾ ಇದ್ದೇವೆ, ಈ ಸಂಪೂರ್ಣ ವಿಚಾರವನ್ನ ರಾಜ್ಯ ಸರ್ಕಾರ NIA ಅಥವಾ CBI ಕೊಡಬೇಕು ಅನ್ನೋ ಆಗ್ರಹವನ್ನು ಇವತ್ತು ನಾವು ಮಾಡೋರಿದ್ದೇವೆ. SIT ತನಿಖೆ ಆಗ್ತಾ ಇದೆ, ಹೀಗಾಗಿ ಈ ಸಂದರ್ಭದಲ್ಲಿ ರಾಜಕೀಯಗೊಳಿಸೋ ಪ್ರಯತ್ನ ಬೇಡ ಅಂತ ಹೇಳಿ ಕಾಂಗ್ರೆಸ್ ಹೇಳ್ತಕ್ಕಂಥ ಸರ್. SIT ತನಿಖೆಗೆ ಆದೇಶ ಮಾಡಿದ್ದಾರೆ, ಸತ್ಯಾಸತ್ಯತೆ ಹೊರಗೆ ಬರ್ತದೆ ಅಂತ ಹೇಳಿ ನನ್ನನ್ನು ಒಳಗೊಂಡಂತೆ ಕೋಟ್ಯಾಂತರ ಶ್ರೀ ಕ್ಷೇತ್ರದ ಭಕ್ತಾದಿಗಳು ನಾವೆಲ್ಲರೂ ಕೂಡ ಎದುರು ನೋಡ್ತಾ ಇದ್ವಿ, ಕಾಯ್ತಾ ಇದ್ವಿ. ಆದರೆ ಆ ರೀತಿಯ ಯಾವುದೇ ಸುಳಿವು ನಮಗೆ ಸಿಗ್ತಾ ಇಲ್ಲ. ಬದಲಾಗಿ ದಿನಕ್ಕೆ ದಿನನಿತ್ಯ ಹೊತ್ತು ಗುಂಡಿಗಳನ್ನ ತೋಡ್ಕೊಂಡು ಹುಚ್ಚಾಟ ಏನು ನಡೀತಾ ಇದೆ, ಇದೆಲ್ಲದಕ್ಕೂ ಕೂಡ ಇದು ಇತಿಶ್ರೀ ಹಾಡ್ದೇನೆ ಏನು ಅಪಪ್ರಚಾರ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಏನು ನಿರರ್ಗಳವಾಗಿ ನಡೀತಾ ಇದೆ. ಇವತ್ತು ಹಿಂದೂ ಕಾರ್ಯಕರ್ತರು ಯಾವ್ದಾರ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟ್ ಆಯ್ತು ಅಂದ್ರೆ 24 ಗಂಟೆಲಿ ಹಿಡಿದು ಒಳಗಾಗ್ತಾರೆ. ಆದ್ರೆ ಇವತ್ತು ಕೋಟ್ಯಾಂತರ ಭಕ್ತಿರ್ತಕ್ಕಂಥ ಇಂಥ ಪುಣ್ಯಕ್ಷೇತ್ರದ ಬಗ್ಗೆ ಅಪಪ್ರಚಾರ ಆದ್ರೆ ರಾಜ್ಯ ಸರ್ಕಾರಕ್ಕೆ ಏನೂ ಕೂಡ ಅನ್ನಿಸ್ತಾ ಇಲ್ವಲ್ಲ, ಇದನ್ನ ಮಟ್ಟ ಹಾಕಬೇಕು ಅಂತೇಳಿ ಅನ್ನಿಸ್ತಾ ಇಲ್ವಲ್ಲ. ಹಾಗಾಗಿ ಈ ಷಡ್ಯಂತ್ರ ಬಹಳ ದೊಡ್ಡ ಮಟ್ಟದಲ್ಲಿದೆ. ಹಾಗಾಗಿ ಇದೆಲ್ಲವೂ ಕೂಡ ಹೊರಗೆ ಬರಬೇಕು ಅಂತ ಹೇಳಿದ್ರೆ NIA ಮತ್ತು CBI ತನಿಖೆನ ಅಥವಾ CBI ತನಿಖೆನ ಆಗಬೇಕು. ಅಷ್ಟಕ್ಕೂ ಕೂಡ ಸರ್ಕಾರ ಕೇಳಿಲ್ಲ ಅಂದ್ರೆ ಮುಂದಿನ ಹೋರಾಟ ಯಾವ ರೀತಿಯಾಗಿದೆ ಸರ್? ಏನು ಅದೆಲ್ಲವೂ ಕೂಡ ಕೂತ್ ಚರ್ಚೆ ಮಾಡ್ತೇವೆ. ನಾನು ಮಂಜುನಾಥೇಶ್ವರನ ನನ್ನ ಪ್ರಾರ್ಥನೆ ಇಷ್ಟೇನೆ, ಇನ್ನೂ ಕೂಡ ಏನು ಆ ನೀಚ ಬುದ್ಧಿಗೆ ಏನಿದಾವೆ ಇನ್ನೂ ಕೂಡ ಭಕ್ತರ ತಾಳ್ಮೆನ ಪರೀಕ್ಷೆ ಮಾಡದೇನೆ ಇದೆಲ್ಲದಕ್ಕೂ ಕೂಡ ಇತಿಷ್ಠೆ ಆಡಬೇಕು. ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರವು ಕೂಡ ಕ್ರಮವನ್ನು ಕೈಗೊಳ್ಳಬೇಕು, CBI ಅಥವಾ NIA ತನಿಖೆ ಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ. ಓಕೆ, ಇದಿಷ್ಟು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರ ಮಾತುಗಳು. ಕ್ಯಾಮರಾಮನ್ ಸಂದೇಶತೆ ರೂಪೇಶ್ ಬೈದೂರು, ಪವರ್ TV, ಧರ್ಮಸ್ಥಳ.